ಯಾಕೆ ಈ ದಿನ ನಾನು ಅಸ್ವಸ್ಥನಾಗಿದ್ದೀನಿ? ದೇವ್ರ ವಾರ್ತೆಗಳು ಹೇಳ್ತದೆ, ನಾನು ಬೈಬಲಲ್ಲಿ ಓದ್ತಾ ಇದ್ದೆ, ಆತನು ಮಾಡಿದಂಥ ಆಹಾರನೂ ನಾವು ಸಹ ಕೊಟ್ಟಿರೋಂಥ ಆಹಾರನೂ ನಾವು ತಿನ್ನೋಕ್ಕೆ ಆಗೋದಿಲ್ಲಂತೆ. ಅಂಥ ಒಂದು ಯೋಗ್ಯತೆಗಳನ್ನ ನಾವು ಕಳ್ಕೊತೀವಿ. ಯಾಕಂದರೆ ನಮ್ಮ ಪಾಪಗಳು ಕಡು ಕೆಂಪಾಗಿದೆ. ದೇವ್ರು ಹೇಳ್ತಾರೆ, ಆ ಪಾಪನೆಲ್ಲ ಬಿಟ್ಟು ನಾವು ಆಚೆ ಬರಬೇಕು. ಅದನ್ನು ನನ್ನ ಪಾಪದಲ್ಲೇ ಮುಳುಗಿರ್ತೀನಿ, ಆದರೆ ನನಗೆ ಆಶೀರ್ವಾದ ಬೇಕಂತ ಈ ದಿನ ಎಷ್ಟೋ ಸ್ತ್ರೀಯರಾಗಲಿ ಗಂಡಸರಾಗಲಿ ಇದ್ದಾರೆ. ನಾನು ಚುಚ್ಚಿ ನಾನು ಹೇಳ್ತಾ ಇಲ್ಲ, ಇರೋದನ್ನ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ದೇವ್ರ ಆಶೀರ್ವಾದ ಎಲ್ಲರಿಗೂ ಬೇಕು. ಯಾಕೆ ನಮ್ಗೆ ಆಶೀರ್ವಾದಕ್ಕೆ ನಾವು ತಡೆಯಾಗಿದ್ದೀರಿ ಅಂತೇಳಿ ಎಲ್ಲೋ ನಾವು ದೇವರಿಂದ ದೂರ ಆಗಿದ್ದೀರಿ. ಇನ್ನೂ ನಾವು ಹತ್ರ ದೇವ್ರ ಹತ್ರ ಬಂದಾಗ, ನಮ್ಮ ಪಾಪಗಳನ್ನ ಕ್ಷಮಾಪಣೆ ಕೇಳಿದಾಗ ಖಂಡಿತವಾಗಿ ದೇವ್ರು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಅಸ್ವಸ್ಥತೆಯಿಂದ ತೆಗೆದು ನಮ್ಮ ಕಷ್ಟಗಳಿಂದ ಬಿಡುಗಡೆ ಕೊಟ್ಟು ನಮ್ಮನ್ನು ಮತ್ತೆ ದೇವರು ಪ್ರಾರಂಭಿಸುವ ದೇವರಾಗಿದ್ದಾರೆ. ಅದೇ ದೇವರು ವಾರ್ತೆಗಳು ಹೇಳ್ತದೆ. ಕೀರ್ತನೆ 41ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಈ ರೀತಿ ಹೇಳ್ತದೆ, ನಾನಂತೂ ಯೆಹೋವನೇ ನಿನ್ನ ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ದೀರಲ್ವಾ? ನಮ್ಮ ಮನಸ್ಸಾಕ್ಷಿಗೆ ಮುಟ್ಟಿ ನೋಡೋಣ. ನನ್ನನ್ನು ಕರುಣಿಸು. ದೇವ್ರನ್ನ ನಾವು ಕರುಣಿಸಪ್ಪ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಮನ್ನ ಕರುಣಿಸುವ ದೇವರಾಗಿದ್ದಾರೆ. ಸ್ವಸ್ಥತೆ ಮಾಡು ಅಂದೆನು. ನನ್ನ ಹಾನಿಯನ್ನು ಅಪೇಕ್ಷಿಸುವ ಶತ್ರುಗಳು ಅವನು ಯಾವಾಗ ಸತ್ತಾನು. ಖಂಡಿತ ಅಲ್ವಾ? ನಾವು ತಪ್ಪು ಮಾಡಿಬಿಟ್ಟು ದ್ರೋಹ ಮಾಡಿಬಿಟ್ಟು ನಮ್ಗೆ ಶತ್ರುಗಳು ಏನು ಮಾಡ್ತಾರೆ? ಅಪ್ಪ ಇವ್ನು ಯಾವಾಗ ಸಾಯ್ತಾನೋ, ಇವ್ನಿಗೆ ಯಾವಾಗ ಕೇಡು ಬರ್ತದೋ ಅಂತಲೇ ಅವ್ರು ಬಯಸ್ತಾರೆ. ಅದಕ್ಕೆ ನಮಗೆ ಆ ಕೇಡಿಗೆ ಗಂಡಾಂತಕ್ಕೆ ನಾವು ತಪ್ಪಿಸ್ಕೊಳ್ಬೇಕು ಅಂದರೆ ಒಂದೇ ಮಾರ್ಗ, ಆತನ ಪಾದದಲ್ಲಿ ನಾವು ಬೀಳಬೇಕು. ನಮ್ಮ ಪಾಪ ಕ್ಷಮಾಪಣೆ ನಾವು ಕೇಳಬೇಕು. ಅವನ ಹೆಸರು ಯಾವಾಗ ಇಲ್ಲದೆ ಹೋಯಿತು ಎಂದು ಹೇಳಿಕೊಳ್ಳುತ್ತಾರೆ. ನೋಡಿದ್ರ, ಅವರಲ್ಲೊಬ್ಬನು ನನ್ನನ್ನು ನೋಡುವುದಕ್ಕೆ ಬಂದರೆ ಕಪಟ ಮಾತನಾಡುವನು. ಇನ್ನೇನು ಮಾಡ್ತಾರೆ? ಕಪಟ ಮಾತನ್ನೇ ಮಾತಾಡ್ತಾರೆ. ಮನಸ್ಸಿನಲ್ಲಿ ಅಶುಭಗಳನ್ನು ಸಂಗ್ರಹಿಸಿಕೊಂಡು ಹೋಗಿ ಹೊರಗೆ ಪ್ರಕಟಿಸುತ್ತಾನೆ. ಇದೆಲ್ಲ ನೋಡಿದ್ರೆ ದೇವ್ರು ಬರೆದಿಟ್ಟಿದ್ದಾರೆ. ಅದಕ್ಕೆ ಹೇಳೋದು, ನಮ್ಮನ್ನು ನಾವೇ ಶೋಧಿಸಿ ಇವೆಲ್ಲಲ್ಲಿ ನೋಡೋಣ. ನನ್ನ ಹಾಗೆಯವರೆಲ್ಲರೂ ನನಗೆ ವಿರೋಧವಾಗಿ ಕಿವಿಗಳಲ್ಲಿ ಗುಜುಗುಜು ಮಾತಾಡಿಕೊಳ್ಳುತ್ತಾರೆ, ನನಗೆ ಕೇಡನ್ನೇ ಕಲ್ಪಿಸುತ್ತಾರೆ. ಅವನನ್ನು ಅಸಾಧ್ಯ ರೋಗ ಹಿಡಿದದೆ ಅವನ ಹಾಸಿಗೆಯನ್ನು ಬಿಟ್ಟು ತಿರುಗಿ ಏಳದೇ ಇಲ್ಲವೆಂದು ಹೇಳಿಕೊಳ್ತಾರೆ. ಅದಕ್ಕೆ ನಾವು ದೇವ್ರ ಕಡೆ ರಿಪಂಟ್ ಆದಾಗ ಖಂಡಿತವಾಗಿ ದೇವ್ರು ನಮ್ಮನ್ನು ಸ್ವಸ್ಥತೆ ಮಾಡ್ತಾರೆ, ನಮ್ಮನ್ನು ಕಷ್ಟಗಳಿಂದ ಬಿಡುಗಡೆ ಕಟ್ತಾರೆ. ಅದಕ್ಕೋಸ್ಕರನೇ ಸಾರಿ ಹೇಳೋದು, ದೇವ್ರ ಕಡೆ ದೇವ್ರ ರಾಜ್ಯ ನೀತಿಯನ್ನು ಹುಡುಕ್ರಿ, ದೇವರ ಕಡೆಗೆ ತಿರುಗಿರಿ, ಪಾಪಗಳನ್ನು ಮಾಡಬೇಡಿ ಅಂತ ದೇವ್ರ ವಾರ್ತೆಗಳು ಹೇಳೋದು, ನಮಗೆ ಒಳ್ಳೆಯದಕ್ಕೆ ಹೇಳೋದು. ಅದನ್ನು ನಾವು ಯೋಚನೆ ಮಾಡಿ ನೋಡೋಣ. ಕೀರ್ತನೆ 41ನೇ ಅಧ್ಯಾಯದಲ್ಲಿ 5ನೇ ವಾಕ್ಯಗಳಿಂದ ನೀವು ಓದಿ ನೋಡಿ. ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಕರ್ತನಾಮ ಮಾತ್ರ ಮಹಿಮೆ ಪಡಲಿ.